ಶಾಂತಕಯ್ಯ ಶಾಂತಕಯ್ಯ. ಓ ಕಲಮ್ಮ ಬಾರಮ್ಮ, ಬಾ ಕುಕ್ಕ ಬಾ. ಸ್ನೇಹ ಬಂದಿದ್ಲು, ಅದಕ್ಕೇನೆ ಅಮ್ಮ ಹೋಗ್ತೀನಿ ಅಲ್ಲಿಗೆ ಹೋಗಿದ್ದೆ, ಅಜ್ಜಿ ಬಿಡ್ಕೊಂಬ್ಲಿಲ್ಲ. ನಾನು ಹೋಗಿ ಇರ್ತೀನಿ ಅಂತ ಹೇಳಿ ಎಷ್ಟು ಕೇಳ್ಕೊಂಡ್ರು ನಮ್ಮ ಮನೆಯಾಗ ಇರಬೇಡ ಅಂತ ಹೇಳಿ ಹೇಳ್ತು. ನಮ್ಮ ಮನೆಯಾಗ ಬರಲೇಬೇಡ ನೀನು ಅಂತ ಅಂತೂ ಬೈತು ಕಣಮ್ಮ. ಮಾತಾಡಲಿಲ್ಲ ಅಂತ ಹೇಳಿದ್ಲು. ಅದಕ್ಕೆ ಬಂದೆ. ಇರ್ತಾಳಂತ ಕಣಕ್ಕೆ ಬುದ್ಧಿ ಕಲ್ತ್ಕೊಂಡವಳೆ, ಶಾನ ಕಿತ್ಕೊಂಡು ಹೋಗ್ತಾಳಂತೆ. ಇಲ್ಲೇ ಇರ್ತೀನಿ ಕಣಮ್ಮ, ಮುಂಚೆಗೆ ಹಂಗಿದ್ವಿ ಹಂಗಿರ್ತೀವಿ ಅಂತೇಳಿ ಹೇಳ್ತಾ ಇದ್ದಾಳೆ. ಈಗಳ ಕಲಮ್ಮ ನಮ್ಮನ್ನ ಯಾರು ನೋಡ್ಕೊಂಬೋದು ಬೇಡ ಕಾಣೆ. ಸಾಕು, ನಮ್ಗೆ ಎಲ್ಲರೂ ನೋಡ್ಕೊಂಡಿದ್ದು ಸಾಲದು. ಯಾರು ನೋಡ್ಕೊಂಬೋದು ಬೇಡ. ಅವ್ರ ಮನೆಯಾಗ ಅವ್ರು ಇರಲಿ ಹೇಳಮ್ಮ, ನಮಗೆ ಸಾಕು. ಇವಾಗ ಪಡ್ಕೊಂಡಿದ್ದೇನೆ ಸಾಕು. ಸುಮ್ಮನೆ ಅವ್ರ ಮನೆಯಾಗ ಅವ್ರು ಇರಲಿ ಹೇಳು, ಅವರೆಲ್ಲನೇ ಇರಲಿ. ನಾನು ಬೇಡ ಅಂಬಲ್ಲ. ನಾನೇನು ನೋಡ್ಕೊಂಬೋದು, ಯಾರು ನೋಡ್ಕೊಂಬೋದು ಬೇಡ, ಯಾರು ನೋಡ್ಕೊಂಬೋದು ಬೇಡ. ನಾನು ಅದನ್ನೇ ಹೇಳೋದಾಲೇನೆ, ನಂಗೆ ಯಾರು ನೋಡ್ಕೊಂಬೋದು ಬೇಡ. ನನ್ನೇನು ತಲೆ ಮೇಲೆ ಹೊತ್ಕೊಂಡವ್ರ ಅಮ್ಮಂಗೆ. ನಾವು ನೋಡ್ಕೊಂಡಿದ್ದೀವಿ, ನಾನು ಈ ಮನೆ ಕೊಡು, ನಾನು ಏನು ನಾನು ನೋಡ್ಕೊಂಡಿದ್ದು ಕಾನ. ನಾನು ಅಷ್ಟು ಇಷ್ಟಪಟ್ಟು ನೋಡ್ಕೊಂಡ್ರಲ್ಲ ಅಂಬೋದೊಂದು ಇಷ್ಟನ, ಇದು ಬೇಡ. ಬೇಡಮ್ಮ, ನಮ್ಮನ್ನು ಯಾರು ನೋಡ್ಕೊಂಬೋದು ಬೇಡ. ನನ್ನ ಪಾಡಿಗೆ ನಾನು ಇರ್ತೀನಿ ಕಣೆ, ಅವಳೆಲ್ಲನೇ ಇರಲಿ ಹೇಳು. ಬೇಜಾರು ಮಾಡ್ಕೋಬೇಡ, ನಿನಗೆ ಬೇಜಾರಾಗೈತೆ. ಅದಕ್ಕೆ ನಾನು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅವಳೇನು ಹೋಗಮ್ಮ ಕೇಳು ಅಂತ ಒಂದೇ ಸಂಖ್ಯೆ ಹೇಳ್ತಿದ್ಲು. ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದು ಏನು ದುಃಖಿಸ್ಕೊಂಡು ಹೇಳ್ತಾಳೆ. ಎಷ್ಟು ಸಮಾಧಾನ ಮಾಡಿದ್ರು ಸುಮ್ಮನಾಗಂಗಿಲ್ಲ. ದುಃಖಿಸ್ಕೊಂಡು ಹೇಳ್ತಾ ಇದ್ದಾಳೆ. ಏನು ಮಾಡೋಣಮ್ಮ, ನಾನು ಇವಾಗ ನನ್ನ ಜೀವನ ಹಾಳಾಯಿತು, ಏನು ಮಾಡೋಣಮ್ಮ, ನನಗೆ ಯಾರು ಬೆಲೆ ಕೊಡ್ದಂಗಾದ್ರು. ನಾನು ಯಾರು ಇವಾಗ ಮೊದಲಿನ ಥರ ನೋಡಲ್ಲ ಕಣಮ್ಮ ಅಂತಾಳೆ. ಏನು ಮಾಡೋಣಮ್ಮ, ನೀನಾಗಿ ನೀನು ಕಳ್ಕೊಂಡೆ ಅಂತ ನಾನು ಎಡತಿನ ತಕ್ಕ ಸಮಾಧಾನ ಮಾಡಿ ಬಂದಿದ್ದೀನಿ. ಎಷ್ಟು ಸಮಾಧಾನ ಮಾಡೋಣ. ಅದಕ್ಕೇ ಇವಾಗ ಅದೇನು ಡಿಸೈಡ್ ಮಾಡ್ತೀರಾ ಮಾತಾಡ್ರಿ ಅಂತ. ಬಾ ನೀನು ಮಾತಾಡ್ಮಂತೆ ಅಂತ. ನಾನು ಬರೋಲ್ಲಮ್ಮ. ನಾವು ಯಾರಿಗೆ ಆತು ಹೇಳಂಗಿಲ್ಲ. ನಾವು ಆಳೇನೆ ಯಾರ್ದು ಟೆನ್ಷನ್ ತಗೊಂಗಿಲ್ಲ. ಸಾಕಿಲ್ಲಿವರೆಗೂ ಟೆನ್ಷನ್ ತಗೊಂಡು ಅನ್ಭವಿಸಿರೋದು ಸಾಕಲ್ಲಮ್ಮ. ಅದೇನೋ ಸೀತಾನು ಸಮರ್ತು ಇವ್ರ ಗಂಡ ಹೆಂಡ್ತಿ ಬೋದ್ತಾರೆ. ಇವ್ರದ್ದು ನಾನು ಕೇಳೋಂಥದ್ದೇನಿಲ್ಲ. ಅವ್ರ ಸೊಸೆ ಉಂಟು, ಇವರುಂಟು, ಇವ್ರ ಮಗ ಉಂಟು, ಅಷ್ಟೇನೆ. ಯಾರು ನಾನು ಹೇಳೋ ಅಂಥ ಅಧಿಕಾರನೂ ಇಲ್ಲ. ನಾನು ಯಾರಿಗೇನು ಹೇಳೋದು ಇಲ್ಲ. ಅಲ್ಲ ಹೇಳಿರಿ ನಮ್ಮ ಮಾತೆ ಕೇಳಲ್ಲ ಕಣಮ್ಮ. ಇವಾಗನಾರು ಅದಕ್ಕೆ ಹಂಗನ ಮಡ್ಕೊಂಬ್ಲೇಳು. ನಾವು ಯಾತೆ ಹೇಳಲ್ಲ ಕಣಮ್ಮ. ಅವ್ರು ಸಿಟ್ಟು ಬತ್ತಾಳೆ, ಕರ್ಕೊಂಡೋಗು. ನೀನೇನಕ್ಕ, ನೀನು ಇವಾಗ ಹಿಂಗಂದ್ರೆ ಅವಳು ಅಜ್ಜಿಂಗೆ ಕರ್ಕೊಂಬ ಅಂತ ಹೇಳ್ತಿದ್ಲು. ಅಲ್ಲ ಏನೋ ಆಗೈತತ್ತ, ಬುದ್ಧಿ ಕಲ್ತ್ಕೊಂಡವಳೆ. ಅವಳನ್ನು ಚೆನ್ನಾಗಿ ಇಟ್ಕೊಂಡು ಹೋಗ್ತಾಳೆ. ಈಗ ಬತ್ತೀವಿ ನಾವು. ನಮ್ಮ ಅಯ್ಯಪ್ಪು ಫೋನ್ ಮಾಡಿದ್ದೆ, ಸರಿನಿ ಗೊತ್ತೈತಿ. ಸಮರ್ಥಗೂ ಫೋನ್ ಮಾಡಿದ್ದೀನಿ, ಬತ್ತಿ ಮೂವಾರನು ಬಂದು ಅದೇನು ಮಾತಾಡಿ ಕರ್ಕೊಂಬತ್ತೀವಿ. ಮಾತಾಡೋಣ, ಅದೇನು ಅಂತಾಳೆ ಏನು ಎತ್ತ ಅಂತೇಳಿ ಮಾತಾಡ್ಕೊಂಡು ಬರ್ತೀವಿ. ಅಮ್ಮ ನಾನು ಮಾತ್ರ ಬರೋಲ್ಲಮ್ಮ, ನೀನು ಅವ್ರನ್ನೇ ಕರ್ಕೊಂಡೋಗಿ ಮಾತಾಡ್ಕೊಂಬ ಅಂತ ಹೇಳಿ ಹೇಳೈತೆ. ಬಂದಮೇಲೆ ಅದೇನು ಅಂತೇಳಿ ನಮ್ಮ ಮನಸ್ಸಿನಾಗ ಇರೋದು ನಾವು ಹೇಳ್ತೀವಿ. ಅದು ಬಂದಮೇಲೆ ಮಾತಾಡೋಣ, ಸರಿ? ಅಮ್ಮಗೆ ಬರೋಲ್ಲ. ಅಮ್ಮಗೆ ಯಾಕೆ ಟೆನ್ಷನ್ ಕೊಡ್ಬೇಕಕ್ಕ ಇಲ್ಲುದ್ದ? ಅವರು ಸುಖವಾಗಿರೋ ಕಾಲದಾಗ ಉಂಬ ಕಾಲದಾಗೆ ಬರೀ ಇಂಥವೇ ನೋಡ್ಕೊಂಡು ಕುಕ್ಕ ಮಕ್ಕಾಗುತ್ತೆ. ಅವರು ಯಾಕೆ ತಲೆ ಕೆಡಿಸ್ಕೊಂಬದು ಬೇಡ. ಮೊದಲಿಂದಲೂ ತಲೆ ಕೆಡಿಸ್ಕೊಂಡು ಬಂದ್ಲಿಂದಲೂ ಬೋಲ್ಪಾಟ್ ಬಿದ್ದವ್ರೆ. ಅವ್ರೇನು ತಲೆ ಕೆಡಿಸ್ಕೊಂಬದು ಬೇಡ. ಈಗ ನಾನು ನಮ್ಮಯ್ಯಪ್ಪ ಸಮರ್ಥ ಬತ್ತಿ ಮೂವರು. ಆಮೇಲೆ ಬಂದಮೇಲೆ ಮಾತಾಡೋಣ, ಅದೇನು ಡಿಸೈಡ್ ಮಾಡ್ತೀವಿ. ಆಮೇಲೆ ಗೊತ್ತಾಗುತ್ತೆ ಅವ್ರು ಎಲ್ಲಿರ್ತಾರೆ ಏನು ಎತ್ತ. ಅಮ್ಮಾಯಿ ಮಾತ್ರ ಇಲ್ಲಿರೋದು ಬೇಡ, ನಿಮ್ಮ ಮನೆಯಾಗ ನೀವು ಕೇಳ್ರಮ್ಮ ಅಂತೈತೆ. ನಮ್ಮ ಮನೆಗೆ ಬರೋದಾದ್ರೂ ಬೋರ್ಲಿ. ಅದೇನು ಮಾಡ್ತಾರೆ ನೋಡೋಣ, ಅದೇನು ಹೇಳ್ತಾರೆ ಏನು ಎತ್ತ. ಅವನು ಸಮರ್ಥ ಏನು ಹೇಳ್ತಾನೆ ಅಂತೇಳಿ ನೋಡೋಣ. ನಾವೇನೇನು ಗಂಡ ಹೆಂಡ್ತಿನೇನು ನಾವೇನು ಈಗ ದೂರ ಮಾಡೋಕ್ಕೆ ನನಗೇನು ಇಷ್ಟ ಇಲ್ಲ. ನನ್ನ ಮಗ ನನ್ನ ಸೊಸೆ ಅಂಬೋದು ನಮಗೂ ಐತೆ ಕಲಕ. ನನ್ನ ಮಗ ನನ್ನ ಸೊಸೆನ ಚೆನ್ನಾಗಿರ್ಬೇಕು ಅಂತ ಅದೇನ ಅಂತ ನಮ್ಮ ಅಯ್ಯಪ್ಪ ಬತ್ನಿಂದೈತೆ. ಆಮೇಲೆ ನಾನು ಬಂದು ಮಾತಾಡ್ತೀನಿ, ಸುಮ್ಮನೆ ನೀನೇನು ಮಾತಾಡಬೇಡ ಅಂತ ಹೇಳೈತಿ. ಅದಕ್ಕೆ ನಾನು ಏನು ಮಾತಾಡೋಕ್ಕೆ ಹೋಗಲ್ಲ, ಬೂತೈತೆ. ಬಂದಮೇಲೆ ಮಾತಾಡ್ತೀವಿ. ಅಲ್ಲ ನೀವು ಹಳೇದೇ ಮನಸ್ಸಿನಾಗ ಇಕ್ಕಬಾರ್ದು. ಹಳೇದು ಮನಸ್ಸಿನಾಗ ಇಕ್ಕೆಬದಲ್ಲ ಕಲಮ್ಮ. ಇವನು ಒಬ್ಬನೇ ಅಲ್ಲ, ಇವಳೊಬ್ಬಳೆ ಅಲ್ಲ. ಅವನು ಅವಾಗ ಹಂಗೆ ನಮ್ಮ ಚಿರು ಅವನು ನಾನು ಹಂಗೆ ನೋಡ್ಕೊಂತಿದ್ದೆ. ಅಯ್ಯೋ ನೀನು ಅವ್ನು ಹೆಂಗೆ ನೋಡ್ಕೊತಿದ್ದೆ ಅಂದರೆ ನನಗೆ ಗಂಡು ಮಕ್ಕಳು ಇಲ್ಲೋದು ಕಾತ್ಕೊಂಡು ನನ್ನ ಮಗನೇ ಅಂತ ನೋಡ್ಕೊಂಡಿದ್ದೀನಿ. ನಮ್ಮ ಅವಾಗ ಬೋಲ್ ಇಷ್ಟಪಟ್ಟು ನನ್ನ ಮಗ ಅಂತಲೇ ನಾನು ನೋಡ್ಕೊಂಡಿದ್ದೀನಿ. ಅವಾಗ ನಾನು ಅಳಿ ಅಂತ ಅಂದ್ಕೊಂಡಿರ್ಲಿಲ್ಲ, ಅವಾಗ ಮಗ ಅಂದ್ಕೊಂಡಿದ್ದೆ. ಅಷ್ಟು ಇದ್ರ ಸಾಕಿದ್ದೆ ನಾನು. ಅವನ್ನ ನೋಡ್ಕೊಂತಿದ್ದೆ, ಏನೋ ಒಂಥರ ಧೈರ್ಯ ಇತ್ತು. ಆಮೇಲೆ ಕೊನೆಗೆ ಅವನು ಹಿಂಗೆ ಮಾಡ್ದೆ. ಇವಳನ್ನ ಎಷ್ಟು ಇಷ್ಟಪಟ್ಟು ಬಿಡು ಅಂತೇಳಿ ನನ್ನ ಮೊಮ್ಮಗೂ ಇವಳನ್ನ ಮದುವೆ ಮಾಡ್ಕೊಂಡ್ರೆ ಇವರು ಇಲ್ಲೇ ನೋಡ್ಕೊಂಡು ನನಗೆ ಚೆನ್ನಾಗಿರ್ತಾರೆ ಬಿಡು. ಇನ್ನೇನು ನನಗೆ ಯಾವ ಚಿಂತೆನೂ ಇಲ್ಲ, ಕಂತೇನೂ ಇಲ್ಲ. ನಾನು ನೋಡ್ಕೊಂಡು ಇದ್ಬಿಡ್ತಾರೆ ಅಂತ ನಾನು ಮದುವೆ ಮಾಡ್ಕೊಂಡು ಎಷ್ಟು ಇಷ್ಟಪಟ್ಟು ನಾನು ಕರ್ಕೊಂಬಂದಿದ್ದೀನಿ. ಆದರೆ ಹಿಂಗೆ ಮಾಡೋದು ಸರಿನೇ. ಅಯ್ಯೋ ಅದನ್ನ ಹೇಳ್ಬಿಡ್ಬಿಡಕ್ಕ, ಇವಾಗ ಏನು ನೋಡ್ಕೆ ನೀನು ಸುಮ್ಮನೆ. ನನ್ನ ಗಾಳಿ ಬೇಜಾರಾಗ್ಬಿಟ್ಟೈತಮ್ಮ. ನಮ್ಗೆ ಯಾರು ನೋಡ್ಕೊಂಬೋದು ಬೇಡವೇ ಬೇಡ, ಅವಳು ಇಲ್ಲಿರೋದೇ ಬೇಡ. ಬಿಡಕ್ಕತ್ಲ ಹೋಗ್ಲಿ. ಅಮ್ಮಗೆ ಯಾಕೆ ಬೇಜಾರು ಹತ್ಬಿಟ್ಟೈತೆ. ಬಿಡು, ಅಕ್ಕಯ್ಯನೂ ಮಾಮ ಎಲ್ಲರೂ ಗೊತ್ತಾರಂತಲ್ಲ, ಮಾತಾಡಿದ್ರೆ ಆಯಿತು. ಅವ್ರು ಮಾತಾಡ್ತಾರೆ, ಅದೇನು ಹೇಳ್ತಾರೆ ನೋಡಿ ಅದ್ರ ಮೇಲೆ ಡಿಸೈಡ್ ಮಾಡಿ. ಬಿಡು ಸುಮ್ಕಿರು.
ನಾನು ಒಬ್ಬಳೇ ಇರ್ತೀನಿ, ಯಾರು ನೋಡ್ಕೊಂಬೋದು ಬೇಡ, ಮಾಡ್ಕೊಂಡು ಉಣ್ತೀನಿ. ನಮಗೇನು ಇನ್ನು ಕೈ ಕಾಲು ದಿಂಕೈತೆ, ನಾನು ಮಾಡ್ಕೊಂಡು ಉಣ್ತೀನಿ. ಆದರೆ ಮಾಡ್ತೀನಿ, ಆಗಲಿಲ್ಲ ಅಂದ್ರೆ ಮನಿಕೊಂತೀನಿ. ನನಗೆ ಹೆಂಗೆ ಆಗುತ್ತೆ ಕಲಮ್ಮ, ನಾನು ಬರೋದಿಲ್ಲ, ನಾನು ಯಾವತ್ತೂ ಹೇಳೋದಿಲ್ಲ ಅವ್ರಿಗೆ. ನಾವು ಹೇಳಿರೋ ಮಾತಿ ಬೆಲೆ ಇಲ್ಲ ಅಂದಮೇಲೆ ಬೆಲೆ ಕೊಡಲಿಲ್ಲ. ಹೆಂಗೆ ಹೇಳಿ ಗಿಣಿಗೆ ಹೇಳ್ದಂಗೆ ಹೇಳಿನಿ, ಬೇಡ ಕಣಮ್ಮ ಹಂಗೆಲ್ಲ ಮಾಡ್ಕೋಬೇಡ, ಬೇಡ ಬೇಡ ಅಂತೇಳಿ ಗಿಣಿಗೆ ಹೇಳ್ದಂಗೆ ಹೇಳಿದೆ. ಹೇಳಿರೋನು ಕೇಳ್ದಂಗೆ ಇಂಥ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲೆಲ್ಲ ಯಾರು ಹೇಳೋಕ್ಕಾಗುತ್ತಮ್ಮ, ನಮ್ಮ ಮಾತಿ ಬೆಲೆ ಇಲ್ಲ ಅಂದಮೇಲೆ ಹೆಂಗೆ ಹೇಳೋಕ್ಕಾಗುತ್ತೆ ಹೇಳು. ನಾನು ಏನೂ ಹೇಳಲ್ಲ, ಹೆಂಗೆ ಮಾಡ್ಕೊಂಡ್ಲೆ ನನಗೆ ಅಷ್ಟು ಬೇಜಾರತ್ತು ಊಟೈತಿ. ಸೊ ಬಿಡಕ್ಕತ್ತ ಹೋದ್ರೆ ಹೋಗ್ಲಿ, ನೀನೇನತ್ತ ಅದನ್ನೇ ಮನಸ್ನಾಗ ಇಕ್ಕೊಂಡು ಸುಮ್ಕಿರೋದನ್ನೆಲ್ಲ ಏನು ಮನಸ್ನಾಗ ಇಕ್ಕೊಂಡಕ್ಕೆ ಹೋಗ್ಬಿಡ ನೀನು. ಹೆಂಗೆ ಆಗುತ್ತೆ ಚಿತ್ತಮ್ಮ, ಹಂಗಾರೆ ಬತ್ತೀರ ಬೈನಾಗ ನೀನು ಸಮರ್ಥ ಅಣ್ಣ ಬತ್ತೀರ? ಬತ್ತೀವಿ. ಅಯ್ಯಪ್ಪ ಬಂದಮೇಲೆ ಬಂದು ಅದೇನು ಮಾತಾಡ್ತೀವಿ ಹೇಳು. ಸರಿ ಅಮ್ಮ, ಆಯ್ತು ಹೇಳು. ಅಲ್ಲೋ ಅಮ್ಮ, ಈ ಅಕ್ಕನ ಮೇಲೆ ಯಾಕೆ ಸಿಟ್ಟಾಗ್ತೀಯ? ಪಾಪ ಈ ಅಕ್ಕ ಏನು ಮಾತಾಡಿಲ್ಲ ಏನಿಲ್ಲ, ಈ ಅಕ್ಕನ ಮೇಲೆ ಸಿಟ್ಟಾಗಬೇಡ. ನಾನು ಎಲ್ಲಿ ಇವಳ ಮೇಲೆ ಸಿಟ್ಟಾದ್ನೆ? ನಾನು ಹೇಳಿದ್ದೆ ಅಷ್ಟೇ, ನಮ್ಮನ್ನ ಯಾರು ನೋಡ್ಕೊಂಬೋದು ಬೇಡಮ್ಮ ಅಂತೇಳಿ ಹೇಳಿದ್ದು. ಅಷ್ಟೇ, ಅವಳೇನು ನೋಡ್ಕೋಬೇಕು ನಮ್ಮನ್ನ, ನನ್ನೇನು ನೋಡ್ಕೊಂಬೋದು ಏನು ಬೇಡ. ಹೆಂಗೆ ಹೇಳಿಲ್ಲ ನಾನು, ಹೆಂಗೆ ನೋಡ್ಕೊಂಡಿನಿ ನನಗೆ ಅಲ್ಲ ಮನೆ ಮಾಡ್ಸಲ್ಲ ಅಂತೂ ನಮ್ಮ ಅಜ್ಜಿ, ನಾನು ಹೆಂಗೆ ನೋಡ್ಕೊಂಡಿದ್ದೀನಿ ಅಂಬಾಳು. ನಾನು ನೀ ಹೇಳಿರೋ ಕೇಳಲ್ಲ, ಯಾರು ಹೇಳಿರೋ ಕೇಳಲ್ಲ, ಸುಮ್ಮನೆ ಇರ್ಬೇಕು. ನನಗೆ ಅಷ್ಟೇ ಬೋಲ್ ಬೇಜಾರತ್ತು ಬಿಟ್ಟೈತಿ. ನಾನು ಯಾರು ಹೇಳ್ದಾವು ಕೇಳಲ್ಲ, ಹೆಂಗನ ಮಾಡ್ಕೊಂಬಲ್ಲ. ನಾವು ಯಾತು ಹೇಳಲ್ಲ, ಯಾರಿಗೆ ಯಾತು ಹೇಳಲ್ಲ ನಾವು. ಅವರು ದೊಡ್ಡಾರಿ ಇವಾಗ, ದೊಡ್ಡಾರು ಹೇಳ್ದಾರೆ, ಯಾರೋ ಯಾತು ಒಂದು ಮಾತು ಯಾಕೆ ಹೇಳ್ತಾರೆ ಏನೋ, ಯಾರೋ ಹೊರ್ತ್ಕೊಂಡು ಹೇಳೋ ಮಾತುಗಳು ಕೇಳಲ್ಲ, ಯಾರಿಗೇನು ಹೇಳಲ್ಲ ನಾನು. ಯಾರು ಹೆಂಗನ ಮಾತಾಡ್ಕೊಂಡ್ಳು, ಯಾರೆಲ್ಲನ ಇರ್ಲಾಳೆ, ನಾವು ಯಾತ ಕೇಳಲ್ಲ ಮಾತಾಡಿ, ನಾನು ಯಾರಿಗೆ ಯಾತು ಹೇಳಲ್ಲ. ಅಮ್ಮ ಯಾಕನ ಬೋಲ್ ಬೇಜಾರ ಮಾಡ್ಕೊಬಿಟ್ಟೈತೆ ಹೋಗತ್ತ. ಅವಳ ಮೇಲೆ ಯಾಕಂದ್ರೆ ಊರಾಗೆಲ್ಲ ನಾನು ಹಂಗೆ ನೋಡ್ಕೊಂಡು ಹಿಂಗೆ ನೋಡ್ಕೊಂಡು ಅಂತ ಹೇಳ್ಕೊಂಡವಳೆ, ಅದಕ್ಕೆ ಬೋಲ್ ಬೇಜಾರ ಮಾಡ್ಕೊಂಡೈತೆ ಕಣೆ ಅಕ್ಕ. ಅವಳಿಗೆ ಇಲ್ಲೇ ಇರೋಕ್ಕೆ ಇಷ್ಟ, ಆವಾಗಲೇ ಬಂದು ಇಲ್ಲೇ ಇರ್ತೀನಿ ಎಂಬಳಂತೆ ಪಾಪ. ಇಲ್ಲೇ ಇರೋಕ್ಕೆ ಇಷ್ಟ ಕಣ, ಏನು ಮಾಡೋಣ, ಏನೋ ಆಗೈತೆ ಬಿಡೋ ತಕ್ಷಣ ಇಲ್ಲೇ ಇಕ್ಕೆಂಪ್ನಿ ಎಂಬಲ್ವಲ್ಲ ನಮ್ಮಮ್ಮ ಸಿಟ್ಟು ಮಾಡ್ಕೊಂಡೈತಿ. ಅದೇ ಮತ್ತು ಇಲ್ಲೇ ಇದ್ಲಲ್ಲ, ಇಲ್ಲೇ ಅಭ್ಯಾಸ ಆಗಿತ್ತಲ್ಲ ಅವಳಿಗೆ, ಅಲ್ಲೂ ಅಭ್ಯಾಸ ಆಗಲ್ಲ ಏನಿಲ್ಲ, ಅದೇ ಇಲ್ಲೇ ಇದ್ದು ಅಭ್ಯಾಸ ಆಗೈತೆ, ಇಲ್ಲೇ ಇರ್ತೀನಿ ಎಂಬಳಂತೆ ಪಾಪ. ಇವಾಗ ಕೈ ಆತ್ಲಾಗಂತ ಇದು ಮಾಡುತ್ತೆ, ಆತ್ಲಾಗೂ ಇದು ಮಾಡೋಕ್ಕಲ್ಲ, ನಮ್ಮ ಕಡೆಗೂ ಇದು ಮಾಡೋಕ್ಕಾಗಲ್ಲ ಅಮ್ಮಂಗೆ. ಅಲ್ಲ ಇದ್ರೂ ಇರ್ತಾಳಂತ ಕೇಳೋದಿಲ್ಲ ಅಮ್ಮ ಇನ್ನು. ಏನಂಬತ್ತೆ, ಯಾರಿರೋದು ಬೇಡಮ್ಮ, ನಮ್ಮನ್ನ ಯಾರು ನೋಡ್ಕೊಂಬೋದು ಬೇಡ ಅಂತೈತಿ, ಅಷ್ಟು ಬೇಜಾರ ಮಾಡ್ಕೊಂಡೈತಿ. ಯಾಕಂದ್ರೆ ನಾವು ನೋಡ್ಕೊಂಡ್ವಿ ಅಂತಾರೆ ಅಂತ ಹೇಳಿ ಅಷ್ಟು ಬೇಜಾರ ಮಾಡ್ಕೊಂಡೈತಿ. ಯಾರು ನೋಡ್ಕೊಂಬೋದು ಬೇಡ ಅಂತ ಅಂದ್ಕೊಂಡೈತಿ. ಅವ್ನು ಚಿರು ನೋಡಿದೆ ಅವಾಗ ಹಂಗೆ ಮಾಡ್ದ, ಇವಾಗ ಇವಳು ನೋಡಿದೆ ಹಿಂಗೆ ಮಾಡಿದ್ಲಲ್ಲ, ಅದಕ್ಕೇ ಬೇಜಾರಾಗ್ಬಿಟ್ಟೈತಿ. ಬಿಡು, ಏನು ನಾನೇನು ಮಾಡ್ಕೊಂಡು ಬತ್ತಕ್ಕಲ್ಲೂ ಅಂತ ಹೇಳಿ. ಅಲ್ಲ ಇರೋಕ್ಕಾಗಲ್ಲ, ಹೆಂಗೆ ಆಗ್ತೈತಿ ಬಿಡು, ನಮಗೇನು ಯಾರು ನೋಡ್ಕೊಂಬಿದ್ದು ರೊಟ್ಟಿ ಅಂತೈತಿ. ಸುಮ್ಕಿರ ಮಾಮ ಏನು ಹೇಳುತ್ತೆ ಕೇಳಿ ಆಮೇಲೆ ಡಿಸೈಡ್ ಮಾಡಿರಂತೆ. ಸಮರ್ಥ ಮಾಮ ಎಲ್ಲರೂ ನೀವೆಲ್ಲನ ಡಿಸೈಡ್ ಮಾಡ್ಕೇಳ್ರಿ, ಅದೇನು ಮಾಡ್ತೀರ ಮಾಡ್ರಿ ಅಷ್ಟೇ. ಇಲ್ಲೇ ಬಿಡೋದಾದ್ರೆ ಸುಮ್ಮನೆ ಅಮ್ಮಗೆ ಹೇಳಿ, ಇಲ್ಲೇ ಬಿಡ್ರಿ, ನೀನು ಮಾತೇನು ಮೀರಲ್ಲ ಅಮ್ಮಯ್ಯ, ಬಿಡಮ್ಮ ಇಲ್ಲೇ ಇರ್ತಾರೆ ಅಂತಂದ್ರೆ ಸುಮ್ಮನೆ ಆಗುತ್ತೆ. ಅದೆಲ್ಲ ಏನು ಹೇಳ್ತಾರೆ ಕೇಳಿ ಡಿಸೈಡ್ ಮಾಡಿ ಅಷ್ಟೇ. ಅಮ್ಮಂಗೆ ಕೇಳಿ ಡಿಸೈಡ್ ಮಾಡಿ. ಸರಿ ಅಮ್ಮ ಆಯ್ತು, ಬರ್ಲಿ ನಿಮ್ಮ ಮಾಮನೂ ಸಮರ್ಥ, ಆಮೇಲೆ ಡಿಸೈಡ್ ಮಾಡೋಣ. ಸದ್ಯಕ್ಕೆ ಯಾಕೆ ಮಾತಾಡೋದು, ಸುಮ್ಮನೆ ಕಲಾಕೊಂತಾಗ ನಮ್ಮಮ್ಮಯ್ಯ ಈ ಮನೆ ಬೇಡವೇ ಬೇಡ ಅಂತ ಹೇಳ್ತು. ಅದೆಲ್ಲ ನಾನು ಹೇಳ್ತೀನಿ ನೋಡ, ನೀನು ನಮ್ಮ ಅಯ್ಯಪ್ಪನೂ ಸಮರ್ಥ ಇಬ್ಬರು ಬರಲಿ, ಕರ್ಕೊಂಬರಕ್ಕೆ ಬರ್ರಿ ಅಂತ ಹೇಳಿದ್ದೀನಿ. ಮೂವರು ಹೋಗ್ತೀವಿ, ಆಮೇಲಿಂದನ ಮಾತಾಡ್ಕೊಂಡು ನ್ಯಾಯ ಪಂಚಾಯತಿ ಮಾಡಿ ಕರ್ಕೊಂಬರ್ತೀವಿ. ನೋಡೋಣ ಅದೆಲ್ಲ. ಏನಂತಾಳೆ ಅವಳೆಲ್ಲಿರೋಕ್ಕೆ ಇಷ್ಟಪಡ್ತಾಳೆ ಏನು ಎತ್ತ, ನಮ್ಮ ಸಮರ್ಥ ಏನು ಹೇಳ್ತಾನೆ, ನಮ್ಮ ಮನೆಯವರು ಏನು ಹೇಳ್ತಾರೆ ನೋಡೋಣ. ಇನ್ನು ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.